ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇದೀಗ ತಾನೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯ ಒಂದು ಪ್ರವೇಶ ಪತ್ರವನ್ನು ಪ್ರಕಟಿಸಲಾಗಿದೆ. ಸೊ ಈ ಒಂದು ಪ್ರವೇಶ ಪತ್ರವನ್ನು ನೀವು ಈ ಒಂದು ಅಫಿಷಿಯಲ್ KEA ಒಂದು ವೆಬ್ಸೈಟ್ ಮೂಲಕ ನಿಮ್ಮ ಒಂದು ಅಡ್ಮಿಷನ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ. ಸೊ 22 ಆಗಸ್ಟ್ 2026ರಂದು ನಿಗದಿಪಡಿಸಲಾದಂಥ ಈ ಕನ್ನಡ ಭಾಷಾ ಪರೀಕ್ಷೆಯ ಹಾಲ್ ಟಿಕೆಟನ್ನು ನೀವಿಲ್ಲಿ ಈ KEA ವೆಬ್ಸೈಟಲ್ಲಿ ನೀವು ಡೌನ್ಲೋಡ್ ಮಾಡಿಕೊಳ್ಬೋದು. ಸೊ ಇದನ್ನು ಯಾವ ರೀತಿ ಡೌನ್ಲೋಡ್ ಮಾಡಿಕೊಳ್ಬೋದು ಮತ್ತು ಯಾರೆಲ್ಲ ಈ ಒಂದು ಎಕ್ಸಾಮ್ ಬರೀಲಿಕ್ಕೆ ಅರ್ಹರು ಮತ್ತು ಯಾರ್ಯಾರ್ದೆಲ್ಲ ಒಂದು ಹಾಲ್ ಟಿಕೆಟ್ ಬರುತ್ತೆ, ಅಂದರೆ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅಷ್ಟು ಒಂದು ಹಾಲ್ ಟಿಕೆಟ್ ಬರುತ್ತೆ. ಎಲಿಜಿಬಲ್ ಅಂದ್ರೇನು, ಒಂದು ಈ ಕನ್ನಡ ಭಾಷಾವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಭ್ಯಾಸ ಮಾಡಿಲ್ಲ ಅಂದರೆ ಅವರು ಅಲ್ಲಿ ನೋ ಅಂತ ಕೊಟ್ಟಿದ್ದರೆ ಒಂದು ಅಪ್ಲಿಕೇಶನ್ ಫಾರ್ಮಲ್ಲಿ ಅವ್ರದ್ದು ಮಾತ್ರ ಬರುತ್ತೆ. ಸುಮ್ಮನೆ ಎಲ್ಲರೂ ನಂದು ಬರ್ತಾಯಿಲ್ಲ ಅಂತ ಹೇಳಕ್ಕೆ ಹೋಗಬೇಡಿ. ಸೊ ಈಗ ಮೊದಲಿಗೆ ಯಾವ ರೀತಿ ಇದನ್ನು ಏನಪ್ಪ ಡೌನ್ಲೋಡ್ ಮಾಡ್ಕೊಳ್ಬೋದು ಅಂತ ನಾನು ಇಲ್ಲಿ ಹೇಳ್ತೀನಿ. ಜಸ್ಟ್ ನೀವು ಇಲ್ಲಿ ಏನು ಮಾಡಿ, ಈ KEA ಅಂತ ಒಂದು ಟೈಪ್ ಮಾಡಿ, ಆಮೇಲೆ ಈ ಮೊದಲಿಗೆ ಈ ಒಂದು ಲಿಂಕ್ ಕಾಣಿಸುತ್ತಲ್ಲ, ಸೊ ಇದರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಈ ಒಂದು ಹೋಮ್ ಪೇಜಲ್ಲೇ ಇಲ್ಲಿ ಹಾಲ್ ಟಿಕೆಟ್ ಡೌನ್ಲೋಡ್ ಅಂತ ನೀವು ನೋಡ್ಬೋದು. ಹಾಲ್ ಟಿಕೆಟ್ ಡೌನ್ಲೋಡ್ ಇಲ್ಲಿ ಆದರೂ ಕ್ಲಿಕ್ ಮಾಡಿ, ಇಲ್ಲ ಅಂದರೆ ಇಲ್ಲಿ ಕ್ವಿಕ್ ಆ್ಯಕ್ಸೆಸ್ ಅಂತ ಬರುತ್ತೆ, ಇಲ್ಲಿ ಆದರೂ ಮಾಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ಒಂದು ಅಡ್ಮಿಷನ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಳ್ಳಿಕ್ಕೆ ಈ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಎಕ್ಸಾಮಿನೇಷನ್ ಅಂತ ಸೆಲೆಕ್ಟ್ ಮಾಡ್ಕೋಬೋದು. ಇದನ್ನು ನೋಡಿ, ಇಲ್ಲಿ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಫಾರ್ ರಿಕ್ರೂಟ್ಮೆಂಟ್ಸ್ 2026. ಓಕೆ, ಸೊ ಇಲ್ಲಿ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಫಾರ್ ರಿಕ್ರೂಟ್ಮೆಂಟ್ಸ್ 2026 ಅಂದರೆ ಯಾರ್ಯಾರ್ದೆಲ್ಲ ಬರುತ್ತೆ ಅಂದರೆ ಇಲ್ಲಿ ಪೊಲೀಸ್ ಇಲಾಖೆಯಲ್ಲಿ CAR, DAR, ಓಕೆ, ಅದೇ ರೀತಿ KSRP, IRB, KSISF ಈ ಒಂದು ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಯಾರ್ಯಾರೆಲ್ಲ ಅಪ್ಲೈ ಮಾಡಿದಿರಿ ಆ ಒಂದು ಅಭ್ಯರ್ಥಿಗಳು, ಕಂದಾಯ ಇಲಾಖೆಯ ಒಂದು ಗ್ರಾಮ ಆಡಳಿತಾಧಿಕಾರಿ VAO ಇವರು, ಭೂಮಾಪಕರ ಹುದ್ದೆಗಳು, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿನ ಶಿಕ್ಷಕರ ಹುದ್ದೆಗಳಿಗೆ, ಆಮೇಲೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿನ ಸೆಕ್ಷನ್ ಆಫೀಸರ್ ಹುದ್ದೆಗಳಿಗೆ ಯಾರ್ಯಾರೆಲ್ಲ ಅಪ್ಲೈ ಮಾಡಿದಿರಿ ಅವ್ರದ್ದು ನೀವು ಇಲ್ಲಿ ಜಸ್ಟ್ ಈ ಒಂದು ಲಿಂಕ್ ಮುಖಾಂತರ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಅಪ್ಲಿಕೇಶನ್ ನಂಬರ್ ಅಥವಾ ಎನ್ರೋಲ್ಮೆಂಟ್ ID ಅಂದರೆ ನೀವು ಲೆಟ್ಸ್ ಎಕ್ಸಾಂಪಲ್ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಪ್ಲೈ ಮಾಡಿದ್ದೀರಿ. ಸೊ ಆ ಒಂದು ಅಪ್ಲಿಕೇಶನ್ ಫಾರ್ಮಲ್ಲಿ ನಿಮ್ಮ ಒಂದು ಈ ಅಪ್ಲಿಕೇಶನ್ ನಂಬರ್ ಸಿಗುತ್ತೆ, ಅಥವಾ ವಿಲೇಜ್ ಲ್ಯಾಂಡ್ ಸರ್ವೇಯರು ಅಥವಾ ಪೊಲೀಸ್ ಕಾನ್ಸ್ಟೇಬಲು ಅಥವಾ ಕ್ರೈಸ್. ಓಕೆ, ಈ ಕ್ರೈಸ್ ಇಲ್ಲಿ ಮುಖಾಂತರ ಈ ಒಂದು ಏನಪ್ಪ ಇಲ್ಲಿ ಕೂಡ ನೀವು ಇದು ಮಾಡ್ಬೋದು. ಆಮೇಲೆ ಸೆಕ್ಷನ್ ಆಫೀಸರು. ಸೊ ಇಲ್ಲಿ ನಿಮ್ಗೆ ಒಂದು ಅಪ್ಲಿಕೇಶನ್ ಫಾರ್ಮಲ್ಲಿ ಸಿಗುತ್ತೆ. ಆಮೇಲೆ ನಿಮ್ಮ ಒಂದು ಅಪ್ಲಿಕೆಂಟ್ ನೇಮ್ ಎಂಟ್ರಿ ಮಾಡಿ, ಕ್ಯಾಪ್ಚಾ ಎಂಟ್ರಿ ಮಾಡಿ, ಆಮೇಲೆ ಸಬ್ಮಿಟ್ ಅಂತ ಕೊಟ್ಟಮೇಲೆ ನೀವು ನಿಮ್ಮ ಒಂದು ಈ ಪ್ರವೇಶ ಪತ್ರವನ್ನು ಈಸಿಯಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ. ಅರ್ಥ ಆಯ್ತಾ? ಸೊ ಮತ್ತು ಇನ್ನೊಂದು ವಿಶೇಷತೆ ಏನಪ್ಪ ಅಂದ್ರೆ, ಇದನ್ನು ಯಾರ್ಯಾರೆಲ್ಲ ಒಂದು ಬರಿಬೇಕು ಮತ್ತು ಯಾರ್ಯಾರಿಗೆಲ್ಲ ಈ ಒಂದು ಹಾಲ್ ಟಿಕೆಟ್ ಬರುತ್ತಾ ಅಂತಂದ್ರೆ, ಈ ಒಂದು ಕರ್ನಾಟಕ ನೋಡಿ, ಈ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ SSLC ಪರೀಕ್ಷೆಯಲ್ಲಿ ಅಥವಾ ರಾಜ್ಯ ಸರ್ಕಾರವು ಅದಕ್ಕೆ ತತ್ಸಮಾನವೆಂದು ಘೋಷಿಸಿದ ಯಾವುದೇ ಪರೀಕ್ಷೆಯಲ್ಲಿ ಅಥವಾ SSLCಗಿಂತ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಕನ್ನಡ ವಿಷಯವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ನೀವು ಅಧ್ಯಯನ ಮಾಡಿದ್ದಲ್ಲಿ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ
ಇಂಥ ಪರೀಕ್ಷೆಗಳನ್ನು ಪಾಸ್ ಮಾಡಿದರೆ, ಅಂದರೆ ಲೆಟ್ಸ್ ಎಕ್ಸಾಂಪಲ್ ಆಯೋಗ ಅಥವಾ ಇನ್ನಿತರ ಯಾವುದೇ ಆಯ್ಕೆ ಪ್ರಾಧಿಕಾರ, ಈಗ ಆಲ್ರೆಡಿ KA ಮತ್ತು KPSC ಹಲವಾರು ಸಾರಿ ಈ ಕಂಪಲ್ಸರಿ ಕನ್ನಡ ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗಿದೆ. ಸೊ ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣರಾಗಿದ್ದರೆ ಅವರಿಗೆ ವಿನಾಯಿತಿ ಇರುತ್ತೆ. ಓಕೆ, ಅವರನ್ನು ಹೊರತುಪಡಿಸಿ ಉಳಿದ ಅನ್ವಯವಾಗುವ ಅಭ್ಯರ್ಥಿಗಳಿಗೆ ಮಾತ್ರ ಈ ಕನ್ನಡ ಭಾಷಾ ಪರೀಕ್ಷೆಯನ್ನು ಕೊಡಬೇಕಾಗತ್ತೆ. ಸೊ ಅಂದರೆ ಅರ್ಥ ಆಯ್ತಾ? ಸೊ ಇವರನ್ನು ಬಿಟ್ಟರೆ ಈ ಒಂದು ಪಾಯಿಂಟಲ್ಲಿ ಯಾರು ಅಪ್ಲೈ ಆಗಂಗಿಲ್ಲ ಅವರು ಈ ಒಂದು ಎಕ್ಸಾಮನ್ನು ಬರೀಲೇಬೇಕಾಗತ್ತೆ. ಸೊ ಇಲ್ಲಿ ಈ ಒಂದು ಅಭ್ಯರ್ಥಿಗಳಿಗೆ ನೀವು ಹಾಲ್ ಟಿಕೆಟನ್ನು ಈಗ ಡೌನ್ಲೋಡ್ ಮಾಡಿಕೊಳ್ಬೋದು. ಈ ಒಂದು ಯಾವುದೇ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಿದ್ದಲ್ಲಿ. ಸೊ ಎಕ್ಸಾಮ 22/8/2026 ಮಧ್ಯಾಹ್ನ 3ರಿಂದ 5 ಗಂಟೆಗೆ. ಗರಿಷ್ಠ ಅಂಕ 150 ಇರುತ್ತೆ. ಒಟ್ಟು ಪ್ರಶ್ನೆ 100 ಇರ್ತವೆ. ಮಿನಿಮಮ್ ನಿಮಗೆ 50 ಅಂಕ ಆದರೂ ಬೀಳಬೇಕಾಗತ್ತೆ. ಓಕೆ, ಸೊ ಇದಿಷ್ಟು ಈ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯ ಒಂದು ಹಾಲ್ ಟಿಕೆಟ್ ರಿಲೇಟೆಡ್ ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಮತ್ತು ಏನಾದರೂ ಡೌಟ್ಸ್ಗಳಿದ್ದರೆ ಕಾಮೆಂಟ್ ಮಾಡಿ. ಇದೇ ಥರದ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.